ಅದು ಪ್ರಕಾಶ, ಅದು ಹೋಲ್ಸೇಲ್ ಅರ್ಬಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಲ್ಲ ನೀನೆ, ಅದ್ರದ್ದು ಅಮೌಂಟ್ ಪೇ ಆಯ್ತಾ? ನೀನೆ ಹಂಗ ಕೊಟ್ಟು ಬಂದ್ಬಿಟ್ವಿ, ನಾಳೆ ಪೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಒಂದು 3 ಕಸ್ಟಮರ್ ಏನೋ ಹಂಗೆ ಹೇಳಿದ್ರು, ಅದೆಲ್ಲ ಅಮೌಂಟ್ ಬಂತಾ? ಸರ್ ಅವ್ರು ಆಗ್ಲೇ ಪೇ ಮಾಡ್ಯಾರಿ. ನಾನು ಸರ್ ಅವ್ರಿಗೆ ಫೋನ್ ಹಚ್ಚಿ ಕೇಳಿದಿರಿ, ಆಗೈತ್ರಿ ಪೇ ಮಾಡೀನಿ ಅಂದ್ರಿ. ನಾ ಬಂದು ಚೆಕ್ ಮಾಡಿದೆ, ಎಲ್ಲ ಕ್ಲಿಯರ್ ಆಗೈತ್ರಿ ಸರ್. ಹೌದ್ರಿ, ಓಕೆ. ಇವತ್ತು ಕಸ್ಟಮರ್ ಸ್ವಲ್ಪ ಭಾಳ ಅದಾರ, ಲಕ್ಷ ಕೊಟ್ಟು ನೋಡ್ರಿ, ಒಬ್ರು ವಾಪಸ್ ಹೋಗಿರಬಾರ್ದು. ಮತ್ತೆ ಆದಷ್ಟು ಸೋಲ್ಡ್ ಮಾಡಕ್ಕೆ ಟ್ರೈ ಮಾಡ್ರಿ. ಅವರು ಒಂದು ಕೇಳಿದ್ರೆ ನೀವು 10 ಐಟಮ್ ತೋರಿಸ್ಬೇಕು, ಕಂಪ್ಲೇಂಟ್ ಬರೋಂಗಿಲ್ಲ ಅಷ್ಟೇ. ಆತ್ರಿ ಸರ್. ಹೋಗ್ರಿ ಅಲ್ಲಿ ನೋಡ್ರಿ, ಈಗ ಜಸ್ಟ್ ಒಂದು 5 ಮಂದಿ ಕಸ್ಟಮರ್ ಬಂದ್ರು, ಅವ್ರನ್ನ ಹ್ಯಾಂಡಲ್ ಮಾಡ್ರಿ. ಹಂಗೆ ಅವ್ರು ಸತೀಶ್ ಅವ್ರನ್ನೂ ಕರ್ಕೋರಿ. ಹ್ಞೂ ರೀ ಸರ. ಬರ್ರಿ ಮೇಡಮ್, ಬರ್ರಿ ಸರ, ಬರ್ರಿ. ಓ ನಮಸ್ಕಾರ ರೀ ಸರ, ಹೆಂಗದ್ರಿ? ಆರಾಮದಿರಿ? ನೀವು 4 ದಿನದಿಂದ ಬಂದೇ ಇಲ್ರಿ ಮಾಲ್ ಹತ್ರ, ಎದಕ್ರಿ ಸರ? ಆರಾಮದಿರಲ್ಲ? ಅವಿನಾಶ, ನಾ ಆರಾಮದಿನಪ್ಪ. ನೀ ಬಂದ ಮೇಲೆ ನಾ ಈ ಕಡೆ ಚಿಂಚಿನ ಬಿಟ್ಬಿಟ್ಟೇನಿ. ಅದು ಹುಬ್ಳಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹತ್ರ ಅಷ್ಟ ಲಕ್ಷ ನೋಡು. ಪ್ರೊಡಕ್ಷನ್ ಹೆಂಗ್ ಆಗಾಕ ಕುಂತತಿ ಏನಿಲ್ಲ, ಅಷ್ಟ ನೋಡುದು, ಆರಾಮ್ ಮನ್ಯಾಗ ಕುಂದ್ರುದು ಅಷ್ಟ ಮಾಡೇನ್. ನಾನ್ ಇರೋದಕ್ಕಿಂತ ಈ ಅಂಗಡಿ ಒಳಗ ನೀನ್ ಇದ್ರನ್ನ ಸೇಲ್ಸ್ ಜಾಸ್ತಿ ಆಗುದು, ವರ್ಕರ್ಸ್ ಓಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರ. ನಾ ಬಂದ್ ಏನ್ ಮಾಡ್ಬೇಕು ಅಂತ ಮನ್ಯಾಗಿದ್ದೆ. ಓ ಹೌದ್ರಿ ಸರ. ಸರ, ಇಲ್ಲಿ ಬಂದವರು ಹ್ಯಾಂಡ್ಲೂಮ್ ಸಾರೀಸ್ ಬಹಳ ಕೇಳಾಕ್ ಕುಂತಾರಿ. ಸರ್, ನಾವು ಹ್ಯಾಂಡ್ಲೂಮ್ ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿ ತಂದು ಇಲ್ಲಿ ರಿಟೇಲ್ ಆಗಿ ಮಾರಿ, ಆಮೇಲೆ ಅದ್ರದ್ದು ಸೇಲ್ಸ್ ಜಾಸ್ತಿ ಆಯ್ತಂದ್ರ ಹೋಲ್ಸೇಲ್ ಅಂಗೂ ತಗೊಂಡು ನಾವು ಹೋಲ್ಸೇಲ್ ಆಗಿ ಮಾರಿದ್ರ ನಮಗೆ ಇನ್ನೂ ಪ್ರಾಫಿಟ್ ಸಿಗುತ್ತ್ರಿ ಸರ್. ಈಗ ಟ್ರೆಂಡ್ ಆಗ್ಬಿಟ್ಟತ್ರಿ ಇದು ಮಗ್ಗದ ಸೀರೆ ಉಡೋದು. ಸ್ಪೆಷಲ್ ಡೇಸ್, ಇಂಡಿಪೆಂಡೆನ್ಸ್ ಡೇ, ಮತ್ತೆ ಹಿಂಗತೆ ಸ್ಕೂಲ್ ಒಳಗಾಗ್ಲಿ ರೀ, ಈಗ ಟೀಚರ್ಸು ಮತ್ತೆ ಡಾಕ್ಟರ್ಸು, ಹೈ ಪೊಸಿಷನ್ ಎಲ್ಲರೂ ರೀ ಸರ, ಎಲ್ಲಾ ಹೆಣ್ಮಕ್ಳು ಈಗ ಮಗ್ಗದ ಸೀರೆ ಉಡೋದ ಟ್ರೆಂಡ್ ಮಾಡ್ಕೊಂಡಾರ. ಇದನ್ನ ನಾವು ಇವಾಗಲೇ ಸ್ಟಾರ್ಟ್ ಮಾಡ್ಬೇಕು ಅಂತಾರಿ ಸರ. ಮತ್ತ ಮಗ್ಗದ ಸೀರೆಯಿಂದ ಡ್ರೆಸ್ಗಳ ಕಸ್ಟಮೈಸ್ ಮಾಡ್ಬೇಕ್ರಿ ಸರ, ವೆರೈಟಿ ಆಗಿ. ಅದನ್ನು ಈಗ ಚೆನ್ನಾಗಿ ಬಿಸ್ನೆಸ್ ನಡೀತೈತ್ರಿ ಸರ. ಹೌದು, ನೀ ಹೇಳೋದನು ಬರೋಬ್ರಿ. ಆದ್ರೆ ಈಗ ಪ್ರೊಡಕ್ಷನ್ ಹೌಸ್ ಎಲ್ಲಿಂದ ತರಬೇಕು ಸರ? ನೀವು 1-2 ದಿನ ಟೈಮ್ ಕೊಟ್ರೆ ನಾ ಎಲ್ಲಾ ಕಡೆಯಿಂದನ ವಿಚಾರಿಸಿ ಎಲ್ಲಿ ನಮಗೆ ಸಸ್ತಾ ಸಿಗ್ತಾವಂತ ಎಲ್ಲ ವಿಚಾರ ಮಾಡ್ತೀನಿ ಸರ. ಆತಪ್ಪ ನೋಡು, ನನಗ ಒಂದು 20% ಅಷ್ಟು ಇನ್ಕಮ್ ಇದ್ರಷ್ಟೇ ನಾ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಂಗಿಲ್ಲ. ನೋಡಪ್ಪ, ನಿನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡು, ಒಂದು ಪ್ರಾಜೆಕ್ಟ್ ಮಾಡ್ಕೋ, ಕೆಲಸದವ್ರು ಬೇಕಂದ್ರೆ ತಗೋ, ಒಟ್ಟಿನಲ್ಲಿ ನನಗೆ ಪ್ರಾಫಿಟ್ ಇರಬೇಕು. ಆದ್ರಿ ಸರ್, ಹಂಗ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಕಾರ್ ತಗೊಂಡು ಹುಬ್ಳಿ ಫ್ಯಾಕ್ಟ್ರಿಗೆ ಹೋಗೋದಿತ್ತು, ರೆಡಿ ಆಗ್ತೀಯಾ? ಹ್ಞೂ ರೀ ಸರ್, ಆಯ್ತು ತಗೋರಿ. ಸರ್, ನೀನೇ ಇದು ಲೋಡ್ ಡಿಸ್ಟ್ರಿಬ್ಯೂಟ್ ಆತ್ರಿ, ಅದ್ರದ್ದು ಪೇಮೆಂಟ್ ಎಲ್ಲ ಆಗಿತ್ತು ನೋಡ್ರಿ ಸರ, ಚೆಕ್ ಮಾಡ್ಕೊಂಡ್ಬಿಡ್ರಿ. ಆಗೈತಿ, ಆಗ್ಲೇ ಇವತ್ತು ಬೆಳಿಗ್ಗೆನ ಏನೋ ಆಗ್ದಂಗೆ ಆಗೈತಿ, ಆದ್ರೂ ಇನ್ನೊಮ್ಮೆ ಚೆಕ್ ಮಾಡ್ಕೊಂಡು ಹೋಗ್ತೀನಿ ತಗೋ. ನಾನು ನೋಡಪ್ಪ, ಕೆಲಸ ನೋಡು. ಯಾರಲ್ಲಿ ಅದಲ್ರಿ, ಕಸ್ಟಮರ್ಸ್ ಜಾಸ್ತಿ ಅದಾರ, ಕುಂತ್ರೆ ಹೆಂಗ ಸತೀಶ್ ಅವ್ರೆ, ಕೆಲಸ ಮಾಡ್ರಿ. ಹ್ಞೂ ರೀ ಸರ್. ಅಂದ್ರು ನಾ ಹೇಳಿದ್ದಕ್ಕೆಲ್ಲದಕ್ಕೂ ಹ್ಞೂ ಅಂತಾರೆ ಸರ್. ಪಾಪ, ನನಗಿಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಾರ ಇವ್ರಿಗೆ ನಾನು ಎಷ್ಟು ಆಭಾರಿ ಆಗಿದ್ರು ಅದು ಕಮ್ಮಿನೇ. ನಾಳೆ ಬೆಳಿಗ್ಗೆ ಬರ್ಬೇಕಂತೆ, ಈಗ ಮೊದ್ಲು ಮನೆಗೆ ಹೋಗ್ಬೇಕು. ಸಾಯಂಕಾಲ ಅವಂಗೊಂದು ದವಾಖಾನೆಗೆ ತೋರಿಸ್ಕೊಂಡ್ ಬಂದ್ವಿ ಅಂದ್ರೆ ಚಿಂತೆ ಬಿಡ್ತತಿ. ಹೋತು ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋತು. ಈ ಹಾಳಾದಕ್ಕೆ ಎತ್ತಾಗ ಹಾಳಾಗೋದ್ಲ ಏನ, ಅರಿಬಿ ಎಲ್ಲ ತಗೊಂಡು ಓಡೋಗ್ಬಿಟ್ಟಾಳ. ಯವ್ವ, ಆಕಿನ ಹುಡುಕ್ತಿಂಬೆ, ಎಲ್ಲಿದ್ರು ಕತ್ತರ್ಸ್ ಹಾಕ್ಬಿಡ್ತೀನಿ, ಹುಡುಕ್ತೀನಿ ಆಕಿನ. ಹಲ್ಕಟ ಬಾಡ್ಯ ನೀನು. ಆಕಿನ ಸೂಕ್ಷ್ಮಲೆ ಗಮನಿಸಿ ಮನೆಗೆ ಬಂದ ನಂಗೆ ಹೇಳಬಾರ್ದಿತ್ತೇನು? ಹೊಡೆದು ಬಡ್ದು ಮಾಡಿ ಕರ್ಕೊಂಡ್ ಬಂದೆಪ್ಪ, ಆಕಿ ಹೊಡೆ ಹೋಗ್ಬಿಟ್ಲು. ನಾವತ್ತ ಹೇಳ್ದೆ ಆಕಿ ವಯಸ್ಸಿಗೆ ಬಂದಾಳ, ಆಕಿ ಮೇಲೆ ಕೈ ಮಾಡ್ಬೇಡ, ಸೂಕ್ಷ್ಮೀಲೆ ಹೇಳಿ ಆಕಿನ ಒಪ್ಸುನು ಅಂತ ಹೇಳಿದೆ, ಕೇಳಿಲ್ಲ. ಹೊಡೆದು ಬಡ್ದು ಕೂಡಾಕಿದೆ, ಬೆಳಗಿನ ಜಾವನ ಪರಾರಿ ಆಗ್ಬಿಟ್ಟಾಳ. ಆದ್ರೆ ಜಗನ ಊಟ ಬಡಿಲಿ, ಅದ್ರ ಓದಾರಿ ಒಳ್ದಂಗಾಗ್ಲಿ. ಯವ್ವ, ಇಂತ ಕೆಟ್ಟ ಹುಳ ನನ್ ಹೊಟ್ಟೆಗೆ ಹುಟ್ಟು ಬಿಡ್ತಾ ಯವ್ವ. ಊರ್ ಮಂದಿ ಮುಂದ ತಲೆ ಎತ್ಕೊಂಡು ಓಡಾಡ್ಲಾರ್ದಂಗ್ ಮಾಡ್ಬಿಡ್ಲ ಯವ್ವ. ಇಂಥವ್ ಯಾಕೆ ಹುಟ್ಟಬೇಕು? ಮುಗಿತೀನ, ನಾನರ ಜೀವದರ್ಶಿಲೇ ಇರಂಗಿಲ್ಲ, ನಾನರ ಜೀವದರ್ಶಿಲೇ ಇರಂಗೇ ಇಲ್ಲ. ಹೊರಗೋದ್ರ ಏನು ಮಗಳ ಮದ್ವಿ ಅಂತ, ಮಗಳ ಮದ್ವಿ ಅಂತ ಕೇಳ್ತಾರ. ಈಗ ಓಡಿ ಹೋಗ್ಬಿಟ್ಟಾಳ ಅಂದ್ರ ಇಲ್ಲ, ಇದು ನಮ್ಮ ಮರ್ಯಾದಿನ ಹೋತಿದ್ದು. ನಾವು ಮರ್ಯಾದಿನ ನಮ್ಮ ಜೀವ ಅಂತ ಬದುಕ್ದವ್ರು. ಮರ್ಯಾದಿ ಹೋದ್ಮೇಲೆ ನಾನು ಬದುಕಿದ್ದು ಸತ್ತಂಗ, ನಾನರ ಬದುಕಿರಂಗಿಲ್ಲ. ಅಯ್ಯೋ ಬಿಡ್ತನ್ರಿ, ನಿಮ್ದೊಂದು ಕತಿ ಅತ್ತಾಗ ಏನ್ ಸಾಯಂಕಾಲ ಅಪಶಕನ ಮಾತಾಡ್ತೀರಿ. ಯಪ್ಪ, ಆಕಿ ಎಲ್ಲಿದ್ರು ಆಕಿನ ತುಂಡಾಗಿ ಕತ್ತರ್ಸ್ ಹಾಕ್ಬಿಡ್ತೀನಿ. ಆಕಿ ಬಗ್ಗೆ ನೀ ಚಿಂತಿ ಬಿಡು, ವಯಸ್ಸಿಗೆ ಬಂದ ಮಗ ನೀನು. ಆಕೀಗ ಕತ್ತರ್ಸ್ ಹಾಕಕ್ ಹೋಗಿ ನೀ ಜೈಲ್ ಸೇರ್ಕೊಂಡ್ರ ಅದು ಒಂದು ನಮ್ಮ ಮಾನ ಮರ್ಯಾದೆ ಹೊಕ್ಕತಿ. ಬೇಡಪ್ಪ, ಹಾಳಾಗೋಗ್ಯಾಳೆಲ್ಲ ಹೋಗ್ಬಿಡ್ಲಿ ಅತ್ತಾಗ. ಏನ ಹೆತ್ತವರು ಹೊಟ್ಟಿ ಓರಿಸಿ ಹೋದಾಕಿ ಎಂದೂ ಉದ್ಧಾರ ಆಗಂಗೆ ಇಲ್ಲ. ನೀನು ಕುಡಿಯೋದು ಚಟ ಮಾಡುದು ಬಿಟ್ಟು ಚಂದಾಗಿ ಬಾಳೆ ಮಾಡ್ಲಾ, ನೀನಾರ ಮದ್ವಿ ಆಗ್ಲಾ ಚಲೋ ಹುಡುಗಿನ ನೋಡಿ. ಯಾಕರ್ಲಾ ನಮ್ ಹೊಟ್ಟಿ ಹಿಂಗ್ ಉರಿಸ್ತೀರಿ? ಯಾಕಲಾ ಹಿಂಗ್ ಮಾಡ್ತೀರಿ? ಆ ತಂಗಿ, ನಿಮ್ ತಂಗಿ ಹಳಾದಕಿ, ಆಕಿ ಒಂಥರ ಹೊಟ್ಟಿ ಉರ್ಸಿಲ್ಲ. ನೀ ಕುಡ್ದು ಬಿದ್ದು ಹಾಳ ಚಟ ಮಾಡಿ ನೀನು ಹೊಟ್ಟಿ ಉರಿಸ್ತಿಲ್ಲ. ಹೆಂಗಿಲ್ಲ ಹಿಂಗಾದ್ರೆ ಹೆತ್ತವ್ರ ಹೊಟ್ಟಿ ಯಾಕರ್ಲಾ ಉರಿಸ್ತೀರಿ? ಹಳದಕ್ಕೆ ಹಿಂಗತೆ ಓಡೋಗು ಬದಲು ನಮ್ಮ ಮೂವರ್ಗೂ ಓಟ್ ವೀಸಾ ಹಾಕಿ ಕೊಂದು ಬಿಟ್ಟಿದ್ರೆ ಚಲೋ ಇರ್ತಿತ್ತಲ್ಲ ಯವ್ವ. ಊರ್ ಮಂದಿ ಮುಂದನ ಹೆಂಗ ಮಕ್ಕ ಎತ್ಕೊಂಡು ಹೋಗ್ಲೇ ಯವ್ವ. ಆ ರಮೇಶ್ ಅವರವ್ವ ಮೀನಾಕ್ಷಿ ಏಟ್ ಜೀವಿದ್ಲಾಕಿ, ನನ್ ಸೊಸಿ ಅಂತ ಎಷ್ಟು ಮುದ್ದು ಮಾಡ್ತಿದ್ಲು. ವರದಕ್ಷಿಣೆ 1 ರೂಪಾಯಿ
ಕೊಡ್ಬೇಡ್ರಿ, ಬಂಗಾರ ಹಾಕ್ಬೇಡ್ರಿ, ಏನೇನೋ ಹಾಕ್ಬೇಡ್ರಿ, ಬಂಗಾರದ ಸೊಸಿನಷ್ಟ ಕೊಟ್ಬಿಡ್ರಿ ಅಂತ ಎಷ್ಟು ಜೀವ ಮಾಡ್ತಿಲ್ಲ. ಇಂತ ಅತ್ತಿ ಗಂಡ ಮಾವ ಸಿಗಕದಿ 7 ಜನ್ಮದ ಪುಣ್ಯ ಮಾಡಿತ್ತು. ಎಲ್ಲಾ ಬಿಟ್ಕೊಟ್ಟು ಅದು ಎಂತದ ಪರದೇಶಿಯಿಂದ ಓಡೋಗೈತೆ. ಯವ್ವ ನಾವಲ್ಲೇ ವಯವ್ವ ನಾವಲ್ಲೇ. ಯವ್ವ ಸಮಾಧಾನ ಮಾಡ್ಕೋಬೇ, ಆಕಿನ್ ಬಿಡಂಗಿಲ್ಲ ನಾನು. ಏನು ಹುಡ್ಕಾ ಕುಂತಾನಿ ಸಿಗಬೇಕಾಕಿ ಚಾಪ್ ಚಪ್ಪಲ್ ತಗೊಂಡು ಹೊಡೆದು ಎಳ್ಕೊಂಡು ಬಂದು ಆ ರಮೇಶನ್ ಜೋಡಿ ಮದ್ವಿ ಮಾಡ್ತೀನಿ. ಏನು ನನ್ನ 4 ದಿನ ಉಳ್ದವ್ ಬೇ ಮದ್ವಿಗ. ತುಸಾತನದು ಆರಾಮ್ಸೆ ಸಿಕ್ತಾಳಾಕಿ. ನಾ ಹುಡುಕ್ತೀನಿ, ಆಕಿನ ಬಿಡಂಗಿಲ್ಲ. ಆಗ್ಲೇ ಅವ್ರಿಗೂ ಸುದ್ದಿ ಗೊತ್ತಾಗಿರ್ಬೇಕು. ಇಲ್ಲಿ ಹೆಂಗ ನಮ್ಮ ಮುಂದಿನ ಮನಿ ದ್ಯಾಮಣ್ಣ ಅದನಲ್ಲ, ನನ್ನ ಮಗಳು ಬೆಳಿಗ್ಗೆನ ಬ್ಯಾಗ್ ತಗೊಂಡು ಹೋಗುದು ನೋಡ್ಯಾನಂತ್ರಿ. ಅದನ್ನ ಬಂದು ನಮ್ಮ ಮುಂದೆ ಹೇಳ್ಬೇಕ, ಅವ್ನ ಬಾಯಿ ಸೇರ್ಲಿ. ಇಂತದಕ್ಕ ಕೈ ಕಡ್ ಕೂತಿರ್ತಾರ ಇವ ಆಜು ಬಾಜುದವ್ರು. ಹೋಗಿ ಆ ರಮೇಶ್ ಅವ್ರಪ್ಪನ ಮುಂದೆ ಹೇಳ್ಯಾರಂತ. ನಾನು ಇವತ್ತು ಬಾಂಡೆ ತಿಕ್ಕಾಗ ಹೋದಾಗ ಗೊತ್ತಾತ. ನಂಗರ ಒಂಥರ ಮರ್ಯಾದಿನ ಹೋದಂಗಾತ. ಅದಕ್ಕ ಬಾಂಡೆ ತಿಕ್ಲಿಲ್ಲ ಬಿಡ್ಲಿಲ್ಲ, ಅರ್ಧಕ್ಕ ಬಿಟ್ಟು ಬಂದ್ಬಿಟ್ಟೆ. ನಮ್ಮಂತ ಬಡ ಜನಗಳೀಗ ಮಾನ ಮರ್ಯಾದಿನ ಒಡಿವಿ. ಈಕಿ ಹಾಳಾದಕ್ಕಿ ಮಾನ ಮರ್ಯಾದೆ ತೆಗೆದು ಹೋಗ್ಬಿಟ್ಲು. ಅಯ್ಯೋ ದೇವ್ರೆ, ಯಾಕರ ಇಂತ ಕೆಟ್ಟ ಹುಳ ನನ್ನ ಹೊಟ್ಟೆ ಗುಡ್ತಾ ಇಲ್ಲ. ಮೇಘ ಅಲ್ಲ, ನೀವು ಯಾಕೆ ಹಿಂಗ್ ಕುಂತೀರಿ? ಮೇಘ ಎಲ್ಲಿ? ಅಯ್ಯೋ ಬಾರ ರೂಪ ಬಾ. ನೀನು ಮತ್ತೆ ನನ್ನ ಮಗಳ ಅವತ್ತು ಮಾತಾಡ್ಕೊಂತ ಕೂತಿದ್ರಿ. ನಾನು ಇಲ್ಲೇ ಇರ್ಬೇಕಿತ್ತು. ನಿಮ್ಮಿಬ್ಬರನ್ನ ಬಿಟ್ಟು ಬಾಂಡೆ ತಿಕ್ಕಕ್ ಹೋಗ್ಬಿಟ್ಟೆ. ಏನ್ ಮಾತಾಡಿದ್ಲಕಿ? ಏನು ಹೇಳಿಲ್ಲ ನಿನ್ನ ಮುಂದ? ಏನಾತಿ ಹೇಳ? ಯಾವಂದ ಜೋದಿ ಓಡು ಬಿಟ್ಟಾಳಿ ಹೇಳ ಯವ್ವ. ನಿನ್ ಕಾಲಿಗರ ಬೀಳೇನೋ ಇದ್ದಿದ್ದು ಹೇಳ. ಎತ್ತ ತಾಯಿ ಹೊಟ್ಟಿ ಉರಿಸ್ಬೇಡ್ರಿ ಯವ್ವ ಹಿಂಗೆಲ್ಲ ಮಾಡಿ. ಅಮ್ಮ ಅದು ನಂಗೇನು ಗೊತ್ತಿಲ್ಲ. ನಂಗೆ ಏನಾರ ಗೊತ್ತಿದ್ದಿದ್ರೆ ನಾನು ಯಾಕೆ ಆಕಿನ ಹುಡ್ಕೊಂಡು ಮನೆ ಮಠ ಬರ್ತಿದ್ದೆ. ನಿಜವಾಗ್ಲೂ ಆಕಿ ಎಲ್ಲಿ ಹೋಗ್ಯಾಳ ಏನ್ ಮಾಡ್ಯಾಳ ನಂಗೆ ಗೊತ್ತಿಲ್ಲಮ್ಮ. ಏ ರೂಪಾ, ನಿಮ್ಮ ಅವ್ವ ಅಪ್ಪಗೆ ಹೇಳ್ಬೇಕಾಕೇತಿ ನೀನ ಇದ್ರ ಕೈ ಜೋಡಿಸಿ ಅಂತ. ಎಲ್ಲಿ ಹೋಗ್ಯಾಳ ಏನು ಎತ್ತ ನಿಂಗೆ ಗೊತ್ತೈತಿ? ಸುಮ್ಕ ಹೇಳ್ಬಿಡು. ಸುಮ್ನಿರ್ಲ. ಎಲ್ಲಾರ್ಗು ಹಿಂಗ ಆವಾಜ್ ಹಾಕಿ ಧಮ್ಕಿ ಹಾಕಿ ಆಗ ಕೆಲಸನು ಆಗ್ಲಾರ್ದಂಗ ಆಗಕ್ ಹೋಗ್ತಾವ್. ಸುಮ್ಕಿರ್ಲ ನೀನು. ನೋಡವ ರೂಪಾ, ನೀನು ನನಗಿನ ಸಣ್ಣಕ್ಕಿ ಆದ್ರೂ ಈ ಮಾತು ಹೇಳ್ತೀನಿ. ನಿನ್ ಕಾಲಿಗೆ ಬಿದ್ದು ಬೇಡ್ಕೊತೀನ. ಯಾವನವ ಅಂತ ಹೇಳಯವ್ವ. ಹೇಳ ರೂಪಾ. ಅಯ್ಯೋ ಸುಮ್ಕಿರ್ಲ. ಏನ್ರಿ ಅವನ ನೋಟ್ ಹೊರಗೆ ಕರ್ಕೊಂಡು ಹೋಗ್ರಿ. ಮಾತಾಡಕ ಕೊಡವಳ. ಲೋ ಬಾಲ ಓಟ್ ಆತ ಕಡೆ ಹೋಗುನು. ಮಾತಾಡ್ಲಿ, ಸಿಕ್ತಾಳಲ್ಲ. ಇಲ್ಲಪ್ಪ ನಾನ್ ಕೇಳ್ತೀನಿ. ಹೋಗ್ಲಾ ಸುಮ್ಕಿ ನಿಂದ್ರಲ್ಲ. ಯಪ್ಪ ನಂಗೆ ಎಷ್ಟು ಸಿಟ್ಟು ಬರಾಕುಂತತಿ ಅಂದ್ರ. ಯವ ರೂಪಾ ಯವ ಹೇಳವ ಯವ. ಎಲ್ಲೋದ್ಲು? ಯಾವ ಜೋಡಿ ಹೋದ್ಲು ಹೇಳ ಯವ. ಅಮ್ಮ ನನಗೆ ಎಷ್ಟು ಗೊತ್ತಷ್ಟೇ ಹೇಳ್ತೀನಿ. ನಿಜವಾಗ್ಲೂ ನನ್ನ ನಾಣೆಗೂ ನಮ್ಮ ಅವ್ವ ನಾಣೆಗೂ ಆಕಿ ಓಡು ಹೋಗುದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲಮ್ಮ. ನಿಜವಾಗ್ಲೂ ನನ್ನನ್ನ ನಂಬ್ರಿ. ಆತ ನಿನಗ್ ಗೊತ್ತಿಲ್ಲಲ್ಲ, ಹೋಗ್ಲಿ ಬಿಡು. ಆದ್ರ ಯಾರವ ನನ್ನ ಮಗಳ ಮಳ್ಳು ಮಾಡ್ದವ ಅದನ್ನಾರ ಹೇಳವ. ಗೊತ್ತೈತೋ ಇಲ್ಲೋ ಅದನ್ನಾರ? ಅಮ್ಮ ಗೊತ್ತೈತಿ. ಆ ಹುಡುಗ ವೀರೇಶ ಅಂತ. ಎಲ್ಲೈತವ ಅವ್ರ ಮನಿ? ಇಲ್ಲೇ ಗದಗೊಳಗೆ ಐತಮ್ಮ. ಬೇಕಂದ್ರೆ ಅವ್ರ ಮನಿ ಲೊಕೇಶನ್ ಅಣ್ಣಾಗ ಸೆಂಡ್ ಮಾಡ್ತೀನಿ ನಾನು. ಹೌದಾವ? ಮತ್ತೇನು ಗೊತ್ತವ ನಿನಗ? ಆಕಿ ಬಗ್ಗೆ ಏನು ಗೊತ್ತು, ಅವನ ಬಗ್ಗೆ ಏನು ಗೊತ್ತು ಎಲ್ಲ ಹೇಳುವ. ಅಮ್ಮ ಅದು ಅವ ಚಲೋತ್ನಾಗೆ ಬಿಸ್ನೆಸ್ ಮಾಡಕುಂತಾನ. ದಿನಕ್ಕೊಂದು 10,000 to 12,000 ರೂಪಾಯಿ ಇಲ್ಲ 20,000 ರೂಪಾಯಿನೂ ದುಡಿತಾನಂತೆ. ಆದ್ರ ಕುಡಿಯೋ ಚಟ ಇಸ್ಪೀಟ್ ಚಟನೂ ಅದಾವಂತೆ. ಅಯ್ಯೋ ಹಾಳಾದಕ್ಕಿ ಎಂತವೂ ಜೋಡಿ ಓದೋದ್ಲಯ್ಯವ. ಅಮ್ಮ ಅವ್ರಿಬ್ರು ಪ್ರೀತಿ ಮಾಡಕುಂತ 2 ವರ್ಷ ಆತು. ನಾನು ಆಕಿಗೆ ಹೇಳ್ತಿದ್ದೆ ಅವ ಸರಿ ಇಲ್ಲ ಅಂತ. ಆದ್ರೂ ಅವಳು ಕೇಳಿಲ್ಲ. ಓಡ್ ಹೋಗುದು ನಂಗೆ ಏನಾರ ಗೊತ್ತಿತ್ತಂದ್ರ ನಾನು ನಿಮಗ್ ಮೊದ್ಲೇ ಹೇಳ್ತಿದ್ದೆಮ್ಮ. ನನ್ ಮುಂದರ ಆಕಿ ಏನೂ ಹೇಳೇ ಇಲ್ಲಮ್ಮ. ಹೌದೇನವ? ಅಯ್ಯೋ ದೇವ್ರೆ, ನೀನು ಆಕಿ ಕ್ಲಾಸ್ ಅಲ್ಲ? ಹೌದಮ್ಮ. ಅದ್ರ ನೋಡು, ನಿನಗಂತ ಹೊಲಸ್ ಬುದ್ಧಿಲ್ಲ. ನಿನ್ನ ಗೆಳತಿಯಾಗಿ ಆಕಿಗೆ ಎಂತ ಹೊಲಸ್ ಗುಣ ಬಂತಯ್ಯವ. ಅಮ್ಮ ಸಮಾಧಾನ ಮಾಡ್ಕೋರಿ. ಹಣೆ ಬಾರ ಇದ್ದಂಗ ಆಕೈತಿ. ಯಾರ ಹಣೆ ಬರ ಯಾರು ನೋಡಿ ಬಂದಿರಂಗಿಲ್ಲಲ್ಲ. ಹೌದವ, ಯಾರ ಹಣೆ ಬರನು ಯಾರು ನೋಡಿರಂಗಿಲ್ಲ. ಆದ್ರೆ ಹೋಗಿದ್ದ ಮಾನ ಮರ್ಯಾದಿ ಯಾರು ಕೊಡ್ತಾರೆ ಹೇಳು? ಈ ಸಮಾಜದ ಮುಂದೆ ಮಗಳು ಓಡೋಗ್ಯಾಳ ಅಂತ ಅನ್ನಿಸ್ಕೊಳ್ಳೋ ಬಾರಿ ಬಂತವ ಇವ. ಅದು ತಡ್ಕೊಳಕ್ ಆಗವಲ್ತು. ಇವ ರೂಪ, ಆಕಿ ಬಗ್ಗೆ ಏನಾರ ಗೊತ್ತಾದ್ರ ನಂಗೆ ಹೇಳವ. ನಿನ್ ಕಾಲಿಗೆ ಬೀಳ್ತೀನಿ ಯವ್ವ. ಅಮ್ಮ ಆಕಿ ಬಗ್ಗೆ ನಿಮಗ್ ಗೊತ್ತಾಗ್ಬೇಕಂದ್ರ ನೀವು ವೀರೇಶನ್ ಮನಿಗ ಹೋಗ್ಬಿಡ್ರಿ. ಏ ರೂಪಾ, ಆಕಿಂದು ಅಲ್ಲಲ್ಲ ಅವಂದು ಲೊಕೇಶನ್ ಕಳಿಸ್ತೀನಿ ಅಂದೆಲ್ಲ ನಮ್ಮ ಅವನ ಮುಂದೆ ಈಗ ಕಳ್ಸು. ನಾ ಹುಡುಕೊಂಡು ಹೋಗಿ ಅವ್ರವ್ವ ಅವ್ರಪ್ಪಗ ಚಲೋತ್ತಾಗಿ ಉಗಿದ್ನಿ ಅಂದ್ರ ಎಲ್ಲಿದ್ರು ನಮ್ಮ ತಂಗಿನ ಕರ್ಕೊಂಡು ಓಡ್ ಬರ್ತಾನವ. ನಮ್ಮ ಮರ್ಯಾದೆ ಹೋಗೈತಿಲಿ ಅಂತಕಿನ ಹಂಗ ಬಿಡುಂಗಿಲ್ಲ. ನಾನು ಕತ್ತರಿಸಿ ಹಾಕ್ತೀನಿ. ಅಣ್ಣ ಕೋಪದ ಕೈಗೆಲ್ಲ ಬುದ್ಧಿ ಕೊಡ್ಬೇಡ್ರಿ. ಕಳಿಸ್ತೀನಿ ತಗೋರಿ. ನಾನೇನ್ ಬರ್ತೀನಿ ಅಮ್ಮ, ಬರ್ತೀನಿ. ಹೂನವ. ನೋಡ್ರಿ ಅದು ಎಂತದ ಮನಿ ಅಂತ ಫೋನ್ಯಾಗ ನೋಡ್ಕೊಂಡು ಹೋದ್ರು ಸಿಕ್ಕತ್ತಂತ. ಅಲ್ಲೇ ಹೋಗುನ್ ಬರ್ರಿ. ಯಾವ ಮಕ್ಕ ಇಟ್ಕೊಂಡು ಹೋಗ್ಬೇಕ್ಲಿ ಅಲ್ಲಿ? ಏನ್ ಮಾಡ್ಬೇಕು ಎತ್ತ ಕಳ್ಳ ಮದುವೆ ಆಗೈತೋ ಇಲ್ಲೋ ಅಂತಾರ ನೋಡು ಬರ್ರಿ. ಆಗಿಲ್ಲ ಅಂದ್ರ ಇಲ್ಲೇ ರಮೇಶ್ ಹಿಂಗ್ ಕೊಟ್ಟಾರ ಮಾಡಕ್ ಬರ್ತತಿ. ಏನ ಒಂದು ಗೊತ್ತಾಕೈತಿ ಬರ್ರಿ. ಹೆಂಗ್ ಮಾಡ್ಬೇಡ್ರಿ. ಯವ್ವ ನಡಿಬೆ, ಆಟೋ ಮಾಡ್ತೀನಿ, ಹೋಗು ನಡಿ. ಹೂನಪ್ಪ ನಡಿ. ಆಕಿ ರೂಪ ನೋಡ್ರಿ ಎಷ್ಟು ಒಳ್ಳೆ ಹುಡುಗಿ ಐತದ. ಇಂತ ಸವಾಸ ಮಾಡಿ ಓಡೋಟು ಒಳ್ಳೆ ಗುಣ ಬೆಳೆಸ್ಕೊಂಡಿಲ್ಲ ನನ್ನ ಮಗಳು. ಅದಕ್ಕ ಕಾಲೇಜಿಗೆ ಕಳಿಸ್ಬೇಡ, ಆಕಿನ ಮುಸುರಿ ತಿಕ್ಕಕ್ ಹಚ್ಚು, ಲಗ್ನ ಮಾಡಿ ಕಳಿಸು ಅಂತ ಹೇಳ್ದೆ ನಾನು. 10ನೇ ಮುಗಿದು ಕುಟೇನ ನೀನು. ಇಲ್ರಿ ನನ್ನ ಮಗಳು ಓದ್ತಾಳ, ನನ್ನ ಮಗಳು IAS ಆಗ್ಬಿಡ್ತಾಳ, PSI ಆಗ್ಬಿಡ್ತಾಳ, ಅದ್ದಾಗ್ಬಿಡ್ತಾಳ, ಇದ್ದಾಗ್ಬಿಡ್ತಾಳ ಅಂತ ಮೆರ್ದಾಡಿದಿ ನೋಡು. ಹೋದ್ಲಾ, ಹೋಗೇ ಬಿಟ್ಲಾ ಹಾಳಾಗಿ. ಅದಕ್ಕ ಜಾಸ್ತಿ ಹೆಣ್ಮಕ್ಳಿಗೆ ಓದಿಸ್ಬಾರ್ದು. ಅಯ್ಯಯ್ಯ, ಎಲ್ಲರೂ ಹಿಂಗ ಇರಂಗಿಲ್ಲ ತಗೋರಿ. ಎಲ್ಲಾರು ಹಿಂಗ ಇದ್ರ ದೇಶ ಉದ್ಧಾರ ಆಗಂಗಿಲ್ಲ. ಎಲ್ಲಿಗೋ ಇಂತ ಕೆಟ್ಟ ಹುಳುಗಳು ಬಂದಿರ್ತಾವ. ಏನ್ ಮಾಡ್ಬೇಕು ಈಗ? ಮಾತು ಬಿಡ್ರಿ, ಹೋಗು ನಡ್ರಿ. ನಡಿ ಮತ್ತ. ಸಿಗ್ಲಿಕ್ಕೆ ಇವತ್ತ ಕತ್ತರ್ ಸಾಕ್ಬಿಡ್ತೀನಿ. ನನ್ನ ಬರ ಸಿಟ್ಟಿಗ ಹೇಳೇ ನಾನು ಮನ್ಯಾಗ ಬಿದ್ದಿರು ಅಂತ ನನ್ನ ಮಾತಿಗೆ ಮೀರಿ ಹೋಗ್ಬಿಟ್ಲಲ್ಲ, ಮಾಡ್ತೀನಕಿನ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ಹೈ ಪಾಯಿಂಟ್ಸ್ ಕೊಡಿ. ಹಂಗೆ ಒಂದೇ ಒಂದು ಲೈಕ್ ಕೊಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಯವ್ವ ಆರಾಮಾದೇನ್ ಬೇ? ಅಯ್ಯೋ ಇಲ್ಲಪ್ಪ, ಇನ್ನ ನಡ ನೋವು ಐತಿ. ದವಾಖಾನಿಗೆ ಹೋಗು ನಾನು. ಹಾ ಮಗ ಆರಾಮದಾಳ ತಗೊಲಾಕಿ. ಏನು ಆರಾಮದಾಳ ನೋಡಿಲಿ, 3 ರೊಟ್ಟಿ ತಿಂದಾಳ, ಬಿಸಿ 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 3 ರೊಟ್ಟಿ, 1 ಗಂಗಾಳ ಅನ್ನ, 8-10 ಪೀಸರ ಚಿಕನ್ ಹೊಡ್ದಾಳ. ಮತ್ತಂತ ಕೇಳಿದ್ಲ, ನಾನ ಮಗ ಅವಿನಾಶ ಬರೋನು ಅವನಿಗೆ ಇರ್ಲಿ ಅಂತ ತೆಗೆದಿಟ್ಟನಿ. ಹೊಡ್ ತುಂಬಾ ತಿನ್ನಕ್ ಬರ್ತತಿ, ಮೈಯಾಗ ಶಕ್ತಿ ಇರಂಗಿಲ್ಲನ. ಎಲ್ಲ ಆರಾಮಾಗ್ಯಾಳ, ನೀ ಸುಮ್ಕಿರ್ಲ. ಇವ ಆರಾಮಿಲ್ದಾಗ ಯಾಕೆ ಬಿ ಚಿಕನ್ ತಿಂದಿ? ನನ್ ಜಾಕೆತಿಲ್ಲ, ನಾ ಹೇಳಿದ್ನಿಲ್ಲ ಅನ್ನ ಬ್ಯಾಳಿ ತಿನ್ನಂತ. ಅಯ್ಯೋ ಆರಾಮಾಗ್ಯಾಳ, ಅದಕ್ಕ ತಿಂದಾಳ. ಅಯ್ಯೋ ದೇವ್ರೆ, ನೀ ಕೈಕಾಲ್ ಮಕ್ಕ ತಕೊಂಡು ಊಟ ಕುಂದ್ರಪ್ಪ. ಆರಾಮದಾಳ ತಗೋ ಆಕಿ. ಲೈ ಅನ್ನ ಬ್ಯಾಳಿ ತಿನ್ನ ಅಂದ್ರೆ ಏನಂದಿ? ಆರಾಮಾಗಿನಿ ಅಂದಿಲ್ಲ ಅದು. ನೋಡ್ಲಾ ಆರಾಮದಾಳ, ಹೋಗ್ ನೀ ಕೈಕಾಲ್ ಮಕ್ಕ ತಕೊಂಬ. ಅಲ್ಲ ಅವಿ, ಲೇ ಸುಮಿತ್ರಿ, ಏನ ನನ್ನ ಮಗನ್ನ ನೀ ಮೋಸ ಮಾಡಕ್ ಹೋದಿ, ನಾನು ನನ್ ಸೊಸಿ ಬಿಡಂಗಿಲ್ಲ. ಬೇಕಂತಾನೆ ಇವತ್ ಚಿಕನ್ ಮಾಡಿದ್ದು. ಈಗ ದವಾಖಾನಿಗೆ ಹೋದ್ರ ಸ್ಕ್ಯಾನ್ ಮಾಡಿಸು, ಅದು ಮಾಡಿಸು, ಎಕ್ಸ್ರೇ ಮಾಡಿಸು, ಗುಳಿಗಿ, ಶುಗರ್, BP, ಚಕ್ಕು ಪಕ್ಕು ಅಂತ ಆರಾಮ್ಸೆ ಒಂದ್ 5-10 ಸಾವಿರ ರೂಪಾಯಿ ಕೈ ಬಿಡ್ತಿತ್ತು. ಅದಕ್ಕ 100 ರೂಪಾಯಿ ಚಿಕನ್ ತಂದು ನಿನಗ್ ತಿನ್ನಿಸ್ಬಿಟ್ವಿ, 10,000 ರೂಪಾಯಿ ಉಳಿದು ಬಿಡ್ತು ಅಷ್ಟೇ. ಅಯ್ಯಯ್ಯ ಅದ್ ಏನಂತ ಕುಡೀರಿ ನೀವು? ನಡ ನೋವ ಕುಂತತಿ ಖರೇನು, ಆದ್ರ ಚಿಕನ್ ಮಟನ್ ತಿನ್ನದ್ ಬಿಟ್ಟಿರಕ್ ಅಕ್ಕಿತೇನು? ಅಯ್ಯೋ ಅದು ಎಂತ ಗಂಡಂತ ಕುಡಿದ್ಯಾ ನೀ ನನಗ? ಅಯ್ಯೋ ಹಣೆ ಬರ. ನಿನ್ ಜೋಡಿ ಇದ್ದು ನಿನ್ನ ಗುಣ ನನಗೂ ಬಂದ್ಬಿಟ್ಟತಿ. ಯಾಣೆ ಮಾತಿಲ್ಲ. ನೋಡ್ ಸುಮಿತ್ರಿ, ಆರಾಮದಿ, ಸುಮ್ನೆ ನಾಟಕ ಮಾಡ್ಬೇಡ ನನ್ ಸೊಸಿ ಮುಂದ, ಮಗನ ಮುಂದ. ಇಲ್ಲಿ ಕೇಳೋರು ಯಾರಿಲ್ಲ. ಏನ ನನ್ನ ಮಗನಿ ಮೋಸ ಮಾಡ್ಬೇಕು ಅನ್ಕೊಂಡಿದ್ರ ಮರ್ತು ಬಿಡು. ಅಯ್ಯೋ ಇವ್ರ ಮನೆ ಕಾಯುವಾಗ ಅಲ್ಲ, ನಾನ್ ದವಾಖಾನಿಗೆ ಒಂದು 10,000 ರೂಪಾಯಿ ಚಲೋತ್ನಾಗೆ ತೋರ್ಸ್ಕೊಂಡ್ ಬರ್ಬೇಕು, ಗಟ್ಟೆ ಮುಟ್ಟ ಆಗ್ಬೇಕು, ಶಕ್ತಿಗಳಿಗೆ ಬರ್ಸ್ಕೊಂಡ್ ಬಂದು ಆರಾಮಾಗಿರ್ಬೇಕು ಅಂದ್ರ ಎಲ್ಲ ಕಲ್ಲಾಕ್ಬಿಟ್ರಲ್ಲ. ನಾನು ಅಂತಕ್ಕಿದ್ದೀನಿ ಹಾಳಾದಕ್ಕೆ. ಚಿಕನ್ ಅಂದ ಕೊಟ್ಟಿದ್ದ, ಹೋಗಿ ಗಂಗಾ ಮುಂದಕ್ಕೆ ಕುಂತ್ಬಿಟ್ಟೆ, ತಿನ್ಬಾರ್ದಿತ್ತು. ತಿಂದ್ಬಿಟ್ಟೆ, ಈಗ ನೋಡು ನನ್ನ ಮೈ ಮೇಲೆ ಬಂತ. ಯಾರಿ ನೀವು? ನಮ್ ತಂಗಿ ಅದಾಳೇನ್ರಿ ನಿಮ್ ಮನ್ಯಾಗ? ಮೇಘ ಇಲ್ರಿ. ವೀರೇಶ ಯಾರ್ರಿ ಅವ? ವೀರೇಶ ಎಲ್ಲೇದನವ? ಅವ್ನ್ ಕರೆ ಕಳಿಸ್ರಿ ಇಲ್ಲಿ. ಅಯ್ಯೋ ದೇವ್ರಿ, ವೀರೇಶ ಅಂತ ಬಾಯ್ ಮಾಡಕುಂತಾರ ಹೊರಗ. ಯಾರದು? ಅಯ್ಯೋ ಬರ. ಅಯ್ಯೋ ನಿಂದ್ರಿ, ಇಲ್ಲಿ ಒಳಗೆ ಯಾಕೆ ಹೊಂಟಿರಿ? ತಡ್ರಿ. ವೀರೇಶ ಬಾರೋ ಹೊರಗ. ಅಯ್ಯೋ ಯಾರ ಹಿಂಗ್ ಮಾಡಕುಂತಾರ ಇವ್ರು? ಯಾರು ನೀವು? ಯಾರು?